ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬರುವಂತಹ GPSTR, HSTR ಹಾಗೆ ಮೌಲಾನಾ ಆಜಾದ್ ಸ್ಕೂಲ್ ಹಾಗೆ ಕ್ರೈಸ್ ಇಂದ ಏನ್ ನೇಮಕಾತಿ ನಡೆಯುತ್ತೆ ಆ ಒಂದು ಎಲ್ಲಾ ಪರೀಕ್ಷೆಗಳಿಗೂ ಕೂಡ ಸಿಲೆಬಸ್ ಆಧಾರಿತವಾಗಿನೇ ನಾವು ಪಾಠವನ್ನ ಮಾಡ್ತಾ ಇದ್ದೇವೆ. ಓಕೆ, ಇವೆಲ್ಲವೂ ಕೂಡ ಅವುಗಳ ರಿಲೇಟೆಡ್ ವಿಡಿಯೋಸ್ ಆಗಿರುತ್ತೆ. ಇನ್ನು ಈ ಒಂದು ಪತ್ರಿಕೆ ಏನಿರುತ್ತೆ ಈ 100+1 ಲೈನರ್ಸ್ ಏನ್ ನಾನು ಇವಾಗ ಹೇಳ್ತಾ ಹೋಗ್ತೀನಿ, ಇವೆಲ್ಲವೂ ಕೂಡ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಇಂದ ತೆಗೆದಿಟ್ಕೊಂಡಿರುವಂತದ್ದು. ಓಕೆ, ಮೊದಲನೇದಾಗಿ ನೋಡ್ತಾ ಹೋಗೋಣ. ದಟ್ ಇಸ್ ವಿಟಮಿನ್ ಡಿ ಕೊರತೆಯಿಂದ ಬರುವಂತಹ ರೋಗ ಯಾವುದು? ನೋಡಿ, ವಿಟಮಿನ್ ಡಿ ಇಂದ ಬರುವಂತಹ ಅಂದ್ರೆ ವಿಟಮಿನ್ ಡಿ ಕೊರತೆಯಿಂದ ಬರುವಂತಹ ರೋಗ ದಟ್ ಇಸ್ ರಿಕೆಟ್ಸ್. ಓಕೆ, ಎರಡನೇ ಪ್ರಶ್ನೆ, ಡ್ಯಾಶ್ ನ ಕೊರತೆಯು ಬೇರೆ ಬೇರೆಯ ರೋಗವನ್ನ ಉಂಟು ಮಾಡುತ್ತೆ. ಯಾವುದು? ದಟ್ ಇಸ್ ವಿಟಮಿನ್ ಬಿ ಏನಿದೆ ಇದರ ಕೊರತೆಯಿಂದ ಬೇರೆ ಬೇರೆ ರೋಗ ಉಂಟಾಗುತ್ತೆ. ಇನ್ನು ವಿಟಮಿನ್ ಸಿ ನ ಕೊರತೆಯಿಂದ ಸ್ಕರ್ವಿ ಅನ್ನುವಂತಹ ರೋಗ ಉಂಟಾಗುತ್ತೆ. ಇನ್ನು ನಾಲ್ಕನೇ ಪ್ರಶ್ನೆಗೆ ಉತ್ತರ ಅಂದ್ರೆ ಪ್ರಶ್ನೆ ಸಹಿತ ಉತ್ತರ ಇರುತ್ತೆ. ಅದಕ್ಕೆ ಇಲ್ಲಿ 1 ಲೈನರ್ ಅಂತ ಹೇಳಿರೋದು, ನಮ್ಮ ಆಹಾರದಲ್ಲಿ ಡ್ಯಾಶ್ ನ ಕೊರತೆಯಿಂದ ಇರುಳು ಕುರುಡುತನ ಉಂಟಾಗುತ್ತೆ. ಯಾವುದರಿಂದ? ವಿಟಮಿನ್ ಎ ಏನಾದ್ರೂ ಕೊರತೆ ಇದ್ರೆ ಇರುಳು ಕುರುಡುತನ ಉಂಟಾಗುತ್ತೆ, ನೈಟ್ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ. ಓಕೆ, ಇನ್ನು ಐದನೇದು ಪ್ರಶ್ನೆ, ದಟ್ ಇಸ್ ಸಸ್ಯದ ನಾರುಗಳನ್ನ ಡ್ಯಾಶ್ ಮತ್ತು ಡ್ಯಾಶ್ ಗಳಿಂದ ಪಡೆಯಲಾಗುತ್ತೆ. ಇದರಿಂದ ಇದರಲ್ಲಿ ನಾವು EVS ಕ್ಲಾಸಸ್ ಅಲ್ಲಿ ಇದ್ರ ಬಗ್ಗೆ ನಾವು ನೋಡಿದೀವಿ, ಹೌದಲ್ವಾ? ಸಸ್ಯದ ನಾರುಗಳನ್ನ ಹತ್ತಿ ಮತ್ತು ಸೆಣಬು. ಓಕೆ, ಇದು ನೋಡಿ 6ನೇ ತರಗತಿಯ ಒಂದು ವಿಡಿಯೋಸ್ ಏನಿದೆ ಅದ್ರೊಳಗಡೆ ಇದ್ರ ಬಗ್ಗೆ ನಾವು ನೋಡಿದೀವಿ. ಓಕೆ, ಸಸ್ಯದ ನಾರುಗಳನ್ನ ಹತ್ತಿ ಮತ್ತು ಸೆಣಬು ಇವುಗಳಿಂದ ಪಡಿತಾರೆ. ಇನ್ನು ಪ್ರಾಣಿಯ ನಾರುಗಳನ್ನ ಯಾವ್ದ್ರಿಂದ ಪಡಿತಾರೆ? ಉಣ್ಣೆ ಮತ್ತು ರೇಷ್ಮೆಗಳಿಂದ ಪ್ರಾಣಿಯ ನಾರುಗಳನ್ನ ಪಡೆಯಲಾಗುತ್ತೆ. ಉಣ್ಣೆ ಮತ್ತು ರೇಷ್ಮೆ ಇವುಗಳಿಂದ ಪ್ರಾಣಿಯ ನಾರುಗಳನ್ನ ಪಡೆಯಲಾಗುತ್ತೆ. ಏಳನೇ ಪ್ರಶ್ನೆ, ಮೂಳೆಗಳಲ್ಲಿ ಇರುವಂತಹ ಕೀಲುಗಳು ದೇಹದ ಡ್ಯಾಶ್ಗೆ ಸಹಾಯ ಮಾಡುತ್ತೆ. ಯಾವುದಕ್ಕೆ? ಚಲನೆಗೆ. 9ನೇ ಪ್ರಶ್ನೆ, ಮೂಳೆ ಮತ್ತು ಮೃದ್ವಸ್ಥಿಗಳ ಸಂಯೋಜನೆಯು ದೇಹದ ಡ್ಯಾಶ್ ಅನ್ನ ಉಂಟು ಮಾಡುತ್ತೆ. ಏನ? ನೋಡಿ, ಮೂಳೆ ಜೊತೆಗೆ ಮೃದ್ವಸ್ಥಿಗಳು ಇವೆರಡರ ಒಂದು ಸಂಯೋಜನೆ ನಮ್ಗೆ ದೇಹದ ಆಕಾರವನ್ನ ಉಂಟು ಮಾಡುತ್ತೆ. ದೇಹದ ಆಕಾರವನ್ನ ಇದು ಉಂಟು ಮಾಡುತ್ತೆ. ಯಾವುದು? ಮೂಳೆ ಮತ್ತು ಮೃದ್ವಸ್ಥಿ. ಇನ್ನು ಮೊಣಕೈನ ಬಳಿ ಇರುವಂತಹ ಮೂಳೆಗಳು ಡ್ಯಾಶ್ ಕೀಲಿನಿಂದ ಸೇರಿವೆ. ಏನಂತ ಕರೀತಾರೆ ನೋಡಿ? ಮೊಣಕೈನ ಬಳಿ ಇರುವಂತಹ ನಿಮ್ಮ ಮೊಣಕೈ ನೋಡ್ಕೊಳ್ಳಿ, ಮೊಣಕೈನಲ್ಲಿ ಅದ್ರ ಹತ್ರ ಇರುವಂತಹ ಮೂಳೆಗಳು ಡ್ಯಾಶ್ ಕೀಲಿನಿಂದ ಸೇರಿವೆ. ಅದನ್ನೇನಂತ ಕರಿತೀವಿ? ಬಿಜಾಗರಿ. ಏನಂತ ಕರಿತೀವಿ? ಬಿಜಾಗರಿ. 10ನೇ ಪ್ರಶ್ನೆ, ಡ್ಯಾಶ್ ಸಂಕೋಚನವು ಚಲನೆಯ ಸಮಯದಲ್ಲಿ ಮೂಳೆಗಳನ್ನ ಎಳೆಯುತ್ತೆ. ನೋಡಿ, ಡ್ಯಾಶ್ ಸಂಕೋಚನ ಚಲನೆಯ ಸಮಯದಲ್ಲಿ ಮೂಳೆಗಳನ್ನ ಎಳೆಯುವಂಥದ್ದು ಯಾವುದು ಅಂತ ಹೇಳಿದ್ರೆ ಸ್ನಾಯುಗಳು. ಓಕೆ, ಸ್ನಾಯುಗಳ ಸಂಕೋಚನ ಅಂತ ಹೇಳ್ತೀವಿ. ಒಂದು ನಿರ್ದಿಷ್ಟ ಆವಾಸದಲ್ಲಿ ಸಸ್ಯ ಅಥವಾ ಪ್ರಾಣಿ ಬದುಕೋದಕ್ಕೆ ಸಾಮರ್ಥ್ಯವನ್ನ ನೀಡುವಂತಹ ನಿರ್ದಿಷ್ಟ ಲಕ್ಷಣಗಳನ್ನ ನಾವೇನಂತ ಕರಿತೀವಿ? ಹೊಂದಾಣಿಕೆ ಅಂತ ಕರಿತೀವಿ. ಭೂಮಿಯ ಮೇಲೆ ವಾಸಿಸುವಂತಹ ಸಸ್ಯಗಳ ಮತ್ತು ಪ್ರಾಣಿಗಳ ಆವಾಸವನ್ನ ನಾವು ಭೂ ಆವಾಸ ಅಂತ ಹೇಳ್ತೀವಿ. ಭೂಮಿಯ ಮೇಲೆ ವಾಸಿಸುವಂತಹ ಸಸ್ಯ ಮತ್ತು ಪ್ರಾಣಿಗಳ ಆವಾಸ. ನೀರಿನಲ್ಲಿ ವಾಸಿಸುವ ಸಸ್ಯಗಳ ಮತ್ತು ಪ್ರಾಣಿಗಳ ಆವಾಸವನ್ನ ಏನಂತ ಕರಿತೀವಿ? ಜಲ ಆವಾಸ ಅಂತ ಹೇಳಿ ಕರಿತೀವಿ. ಮಣ್ಣು ಮತ್ತು ನೀರು ಮತ್ತು ಗಾಳಿ ಈ ಆವಾಸದ ಅಂಶಗಳು. ನೋಡಿ, ಮಣ್ಣು, ನೀರು, ಗಾಳಿ ಈ 3 ಆವಾಸದ ಅಂಶಗಳನ್ನ ನಾವೇನಂತ ಕರಿತೀವಿ? ಅಂದ್ರೆ ಈ ಮಣ್ಣು, ನೀರು, ಗಾಳಿ ಇವುಗಳಲ್ಲಿ ಆವಾಸ ಸ್ಥಾನವನ್ನ ಒಳಗೊಂಡಿರುವಂತವನ್ನ ನಾವು ಅಜೈವಿಕ ಅಂತ ಹೇಳಿ ಕರಿತೀವಿ. ಅಂದ್ರೆ ಅಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಹೇಳಿ. 15ನೇದು, ನಾವು ಪ್ರತಿಕ್ರಿಯಿಸುವಂತೆ ಮಾಡುವ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿರುವಂತಹ ಬದಲಾವಣೆಗಳಿಗೆ ಡ್ಯಾಶ್ ಅಂತ ಹೇಳಿ ಕರಿತೀವಿ. ಏನು? ಪ್ರಚೋದನೆಗಳು. 1 ಮೀಟರ್ ಅಂತ ಅಂದ್ರೆ ಯಾವಾಗ್ಲೂ 100 ಸೆಂಟಿಮೀಟರ್. ಓಕೆ, 5 ಕಿಲೋಮೀಟರ್ ಅಂತಂದ್ರೆ 5000 ಮೀಟರ್. 5 ಕಿಲೋಮೀಟರ್ ಈಸ್ ಈಕ್ವಲ್ ಟು 5000 ಮೀಟರ್. ಉಯ್ಯಾಲೆಯಲ್ಲಿನ ಮಗುವಿನ ಚಲನೆಯು ಯಾವ ರೀತಿ ಇರುತ್ತೆ? ನೋಡಿ, ಇದು ಉಯ್ಯಾಲೆ. ಉಯ್ಯಾಲೆ ಉಯ್ಯಾಲೆ ಸಾಂಗ್ ಕೇಳಿದಿರಲ್ವಾ? ನೋಡಿ, ಉಯ್ಯಾಲೆ. ಈ ಉಯ್ಯಾಲೆ ಅಲ್ಲಿನ ಮಗುವಿನ ಚಲನೆ ಯಾವ ಚಲನೆ? ಅದು ಪಿರಿಯಾಡಿಕ್ ಮೋಷನ್ ಅಂತ ಹೇಳ್ತೀವಿ. ಏನಂತ? ಪಿರಿಯಾಡಿಕ್ ಮೋಷನ್ ಮೀನ್ಸ್ ಏನು? ಆವರ್ತಕ ಅಂತ ಅದರ ಅರ್ಥ. ಓಕೆ,
ಬೈಸಿಕಲ್ ನ ಚಕ್ರದ ಚಲನೆಯು ಡ್ಯಾಶ್ ಚಲನೆ. ಬೈಸಿಕಲ್ ಅಂದ್ರೆ ಏನು? ಸೈಕಲ್ ತಗೊಂಡು ಓಡಿಸ್ತಿರಲ್ವಾ, ಅದೇ ಬೈಸಿಕಲ್ ನ ಚಕ್ರದ ಚಲನೆ ಯಾವಾಗ್ಲೂ ವೃತ್ತೀಯ ಚಲನೆ ಆಗಿರುತ್ತೆ. ಓಕೆ. ವಿದ್ಯುತ್ ಮಂಡಲವನ್ನ ಕಡಿತಗೊಳಿಸುವುದಕ್ಕೆ ಬಳಸುವಂತಹ ಸಾಧನ ಅಂದ್ರೆ ವಿದ್ಯುತ್ ಮಂಡಲವನ್ನ ಆಫ್ ಮಾಡ್ಬೇಕು. ಇವಾಗ ಫ್ಯಾನ್ ತಿರುಗ್ತಾ ಇದೆ, ಆಫ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ? ಸ್ವಿಚ್ ಅನ್ನ ಬಳಸ್ತೀವಿ. ಓಕೆ. ಇನ್ನು ವಿದ್ಯುತ್ ಕೋಶದಲ್ಲಿ ಡ್ಯಾಶ್ ಅಗ್ರಗಳು ಇದಾವೆ. ಯಾವ ಅಗ್ರ? ದಟ್ ಇಸ್ 2. ಅಂದ್ರೇನು? ಒಂದು ಧನಾಗ್ರ, ಇನ್ನೊಂದು ಋಣಾಗ್ರ. ಕೃತಕ ಕಾಂತಗಳ ವಿವಿಧ ಆಕಾರಗಳು ಅಂತ ಹೇಳಿದ್ರೆ, ಕೃತಕ ಕಾಂತ ಅಂದ್ರೇನು? ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಅಂತ ಹೇಳ್ತೀವಿ. ಆ ಒಂದು ಆಕಾರಗಳ ಅಂದ್ರೆ ಅವುಗಳ ಡಿಫ್ರೆಂಟ್ ಟೈಪ್ಸ್ ಯಾವ್ದು ಅಂದ್ರೆ ದಂಡಕಾಂತ, ಲಾಳಕಾಂತ, ಸೂಜಿಕಾಂತ. ಓಕೆ. ದಂಡಕಾಂತ, ಲಾಳಕಾಂತ, ಸೂಜಿಕಾಂತ. ಕಾಂತದ ಕಡೆಗೆ ಆಕರ್ಷಿಸಲ್ಪಡುವಂತಹ ಪದಾರ್ಥಗಳನ್ನ ಡ್ಯಾಶ್ ಅಂತ ಹೇಳಿ ಕರಿತೀವಿ. ಏನಂತ? ಕಾಂತೀಯ ಪದಾರ್ಥಗಳು ಅಂತ ಕರಿತೀವಿ. ಕಾಗದವು ಡ್ಯಾಶ್ ಪದಾರ್ಥ ಅಲ್ಲ. ಕಾಗದ ಏನಿದೆ ಅದು ಡ್ಯಾಶ್ ಪದಾರ್ಥ ಅಲ್ಲ. ಏನು? ದಟ್ ಇಸ್ ಅಂದ್ರೆ ಕಾಗದ ಅನ್ನುವಂಥದ್ದು ಕಾಂತೀಯ ಪದಾರ್ಥ ಅಲ್ಲ. ಓಕೆ. ಇನ್ನು ಕಾಂತವು ಯಾವಾಗಲೂ ಡ್ಯಾಶ್ ಧ್ರುವಗಳನ್ನ ಒಳಗೊಂಡಿರುತ್ತೆ. ದಟ್ ಇಸ್ 2. ಒಂದು ನಾರ್ತ್, ಇನ್ನೊಂದು ಸೌತ್. ಒಂದು ಉತ್ತರ, ಇನ್ನೊಂದು ದಕ್ಷಿಣ. ಪುರಾತನ ದಿನಗಳಲ್ಲಿ ನಾವಿಕರು ದಿಕ್ಕುಗಳನ್ನ ಕಂಡು ಹಿಡಿಯೋದಕ್ಕೆ ಡ್ಯಾಶ್ ಅನ್ನ ತೂಗ್ದ ಹಾಕ್ತಾ ಇದ್ರು. ನೋಡಿ, ಪುರಾತನ ಅಂದ್ರೆ ಹಿಂದಿನ ಕಾಲದ ದಿನಗಳಲ್ಲಿ ನಾವಿಕರು ಅಂದ್ರೇನು? ನಾವಿಕರು ಅಂದ್ರೇನು? ಹಡಗು, ಏನು ಹಡಗನ್ನ ಸಾಗಿಸುವಂತವ್ರನ್ನ ನಾವೇನಂತ ಕರಿತೀವಿ? ನಾವಿಕರು ಅಂತ ಹೇಳ್ತೀವಲ್ವಾ. ಅವರು ದಿಕ್ಕುಗಳನ್ನ ಕಂಡು ಹಿಡಿಬೇಕು ಅಂತ ಅಂದ್ರೆ ಅವರು ಯಾವ್ದನ್ನ ತೂಗ್ ಹಾಕ್ತಾ ಇದ್ರು? ನೈಸರ್ಗಿಕ ಕಾಂತವನ್ನ ಅವರು ತೂಗ್ ಹಾಕ್ತಾ ಇದ್ರು. ನೋಡಿ, ನೀರು ಆವಿಯಾಗಿ ಬದಲಾಗುವಂತಹ ಪ್ರಕ್ರಿಯೆಗೆ ಏನಂತ ಕರೀತಾರೆ? ಆವೀಕರಣ. ನೀರಾಗಿ ಬದಲಾಗುವ ಪ್ರಕ್ರಿಯೆಗೆ ಸಾಂದ್ರೀಕರಣ ಅಂತ ಕರೀತಾರೆ. ಒಂದು ವರ್ಷ ಅಥವಾ ಅದಕ್ಕೂ ಹೆಚ್ಚು ಕಾಲ ಮಳೆ ಆಗದೆ ಇದ್ರೆ ಆ ಒಂದು ಪ್ರದೇಶವನ್ನ ನಾವು ಬರಗಾಲ ಅಂತ ಕರಿತೀವಿ. ಅಧಿಕ ಮಳೆ ಡ್ಯಾಶ್ ಆಗೋದಕ್ಕೆ ಕಾರಣವಾಗಬಹುದು. ನೋಡಿ, ಜಾಸ್ತಿ ಮಳೆ ಬಂದ್ರೆ ಅದೇನಾಗುತ್ತೆ? ನಾವು ಟಿವಿನೆಲ್ಲ ನೋಡ್ತಾ ಇರ್ತೀವಿ, ಅತಿವೃಷ್ಟಿ ಉಂಟಾಗಿದೆ ಅಂತ. ಅದೇ ಅಂದ್ರೆ ಅಧಿಕ ಮಳೆಯಿಂದ ಅತಿವೃಷ್ಟಿಗೆ ಕಾರಣ ಆಗುತ್ತೆ. ಒದ್ದೆ ಬಟ್ಟೆಗಳನ್ನ ಇಸ್ತ್ರಿ ಮಾಡುವಾಗ ಹಬೆ ಬರುತ್ತೆ. ಯಾಕೆ ಅಂದ್ರೆ ಅದು ಆವಿ ಆಗೋ ಕಾರಣ, ಅದಕ್ಕೆ ಆವೀಕರಣ. ಭೂಮಿಯನ್ನ ಆವರಿಸಿದಂತಹ ಗಾಳಿಯ ಪದರವೇ ನಾವು ವಾತಾವರಣ ಅಂತ ಹೇಳಿ ಕರಿತೀವಿ. ಹಸಿರು ಸಸ್ಯಗಳು ತಮ್ಮ ಆಹಾರ ತಯಾರಿಸೋದಕ್ಕೆ ಬಳಸುವಂತಹ ಗಾಳಿಯ ಘಟಕ. ನೋಡಿ, ಹಸಿರು ಸಸ್ಯಗಳು ತಮ್ಮ ಆಹಾರವನ್ನ ತಯಾರಿಸ್ಕೊಳ್ತವೆ ಅವು. ಓಕೆ. ಹಸಿರು ಸಸ್ಯಗಳು ಆಹಾರವನ್ನ ತಯಾರಿಸ್ಕೊಳ್ಳೋದಕ್ಕೆ ಬಳಸ್ಕೊಳ್ಳುವಂತಹ ಗಾಳಿಯ ಘಟಕ ಯಾವುದು? ವಾತಾವರಣದಲ್ಲಿನ ಗಾಳಿಯ ಘಟಕ ಯಾವುದು? ದಟ್ ಇಸ್ ಕಾರ್ಬನ್ ಡೈಆಕ್ಸೈಡ್. ಓಕೆ. ಹಸಿರು ಸಸ್ಯಗಳು ತಮ್ಮ ಆಹಾರವನ್ನ ತಯಾರಿಸ್ಕೊಳ್ಳೋದಕ್ಕೆ ಬಳಸುವಂತಹ ಗಾಳಿಯ ಘಟಕ CO2 ಆಗಿರುತ್ತೆ. ತಮ್ಮ ಆಹಾರವನ್ನ ತಾವೇ ಸಂಶ್ಲೇಷಿಸುವುದರಿಂದ ಹಸಿರು ಸಸ್ಯಗಳನ್ನ ಸ್ವಪೋಷಕ ಅಂತ ಹೇಳಿ ಕರೀತಾರೆ. ಸಸ್ಯಗಳಿಂದ ಸಂಶ್ಲೇಷಿಸಲ್ಪಟ್ಟಂತ ಆಹಾರ ಡ್ಯಾಶ್ ರೂಪದಲ್ಲಿ ಸಂಗ್ರಹ ಆಗುತ್ತೆ. ಸಸ್ಯಗಳಿಂದ ಸಂಶ್ಲೇಷಿಸಲ್ಪಟ್ಟಂತ ಆಹಾರ ಕಾರ್ಬೋಹೈಡ್ರೇಟ್ ರೂಪದಲ್ಲಿ ಸಂಗ್ರಹ ಆಗುತ್ತೆ. ಓಕೆ. ಸಸ್ಯಗಳಿಂದ ಸಿಂಥಸಿಸ್ ಮಾಡದಂತಹ ಒಂದು ಫುಡ್ ಯಾವ ರೂಪದಲ್ಲಿ ಸಂಗ್ರಹ ಆಗುತ್ತೆ ಮಕ್ಕಳೇ ಅಂತ ಹೇಳ್ತೀವಲ್ವಾ? ಬೇಡ ಅಭ್ಯರ್ಥಿಗಳೇ, ನೋಡಿ, ಆಸ್ಪಿರೆಂಟ್ಸ್, ಮೈ ಡಿಯರ್ ಆಸ್ಪಿರೆಂಟ್ಸ್, ಸಸ್ಯಗಳಿಂದ ಸಂಶ್ಲೇಷಿಸಲ್ಪಟ್ಟಂತ ಆಹಾರ ಯಾವಾಗ್ಲೂ ಕಾರ್ಬೋಹೈಡ್ರೇಟ್ ರೂಪದಲ್ಲಿ ಸಂಗ್ರಹವಾಗುತ್ತೆ. EVS ಪೆಡಗಾಜಿ ನೋನು 6th ಇಂದ 8th ವರೆಗೂ MCQs ಏನ್ ಮಾಡಿದೀವಿ, ಆ ಒಂದು MCQ ಸೀರೀಸ್ ಅಲ್ಲಿ ಇದು ಒಂದು ಪ್ರಶ್ನೆ ಬರುತ್ತೆ. ಸಸ್ಯಗಳಿಂದ ಸಂಶ್ಲೇಷಿಸಲ್ಪಟ್ಟಂತ ಆಹಾರ ಯಾವಾಗ್ಲೂ ಅಂದ್ರೆ ಸಸ್ಯಗಳಲ್ಲಿ ಆಹಾರ ಈ ರೀತಿಯಾಗಿ ಸಂಗ್ರಹಿಸಲ್ಪಡುತ್ತೆ ಅಂತ ಹೇಳಿ ಅದಕ್ಕೆ 4 ಆಪ್ಷನ್ಸ್ ಬರುತ್ತೆ. ನಾನು ಅಲ್ಲಿ ಏನ್ ಹೇಳಿದ್ದೀನಿ ನಿಮಗೆ, ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ. ಅದನ್ನ ಯಾರು ನೋಡಿದಿರೋ ಬಿಟ್ಟಿದಿರೋ ಇದುವರೆಗೂ ಯಾರು ಕಮೆಂಟ್ ಮಾಡಿಲ್ಲ. ಬಟ್ ಅದಕ್ಕೆ ಉತ್ತರ ಏನು? ದಟ್ ಇಸ್ CO2. ಅಂದ್ರೆ ಸಸ್ಯಗಳಿಂದ ಸಂಶ್ಲೇಷಿಸಲ್ಪಟ್ಟಂತ ಆಹಾರ ಯಾವಾಗ್ಲೂ CO2 ರೂಪದಲ್ಲಿ ಸಂಗ್ರಹ ಆಗಿರುತ್ತೆ. ದ್ಯುತಿ ಸಂಶ್ಲೇಷಣೆಯಲ್ಲಿ ಸೌರಶಕ್ತಿಯನ್ನ ಹಿಡಿದಿಟ್ಟುಕೊಳ್ಳುವಂತಹ ವರ್ಣಕ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಕ್ಲೋರೋಫಿಲ್. ಸಸ್ಯಗಳು ದ್ಯುತಿ ಸಂಶ್ಲೇಷಣೆಯಲ್ಲಿ ಡ್ಯಾಶ್ ಒಳ ತೆಗೆದುಕೊಳ್ತವೆ ಮತ್ತು ಆಕ್ಸಿಜನ್ ಅನ್ನ ಬಿಡುಗಡೆ ಮಾಡ್ತವೆ. ದಟ್ ಇಸ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ಒಳಗಡೆ ತಗೊಳ್ಳುವಂಥದ್ದು. ಮಾನವನ ಪೋಷಣೆಯ ಪ್ರಮುಖ ಹಂತಗಳು ಬಂದು ಆಹಾರ ಸೇವನೆ, ಜೀರ್ಣಕ್ರಿಯೆ, ಅದಾದ ನಂತರ ಹೀರಿಕೆ, ಸ್ವಾಂಗೀಕರಣ, ವಿಸರ್ಜನೆ. ಇವುದು ನೋಡಿ ಒಂದಾದ್ಮೇಲೆ ಒಂದು. ಅಂದ್ರೆ ಫಸ್ಟ್ ನಾವು ಆಹಾರವನ್ನ ಸೇವನೆ ಮಾಡ್ತೀವಿ, ಅದಾದ ನಂತರ ಅದು
ಜೀರ್ಣಕ್ರಿಯೆಗೆ ಒಳಪಡುತ್ತೆ. ಜೀರ್ಣಕ್ರಿಯೆ ಆದ ನಂತರ ಅದು ಹೀರ್ಕೊಳ್ಳುತ್ತೆ. ಹೀರ್ಕೊಂಡಿದ ನಂತರ ಏನಾಗುತ್ತೆ, ಸ್ವಾಂಗೀಕರಣಕ್ಕೆ ಒಳಪಟ್ಟು ನಂತರ ಅದು ವಿಸರ್ಜನೆ ಆಗುತ್ತೆ. ಈ ಹಂತಗಳು ಪ್ರಮುಖ ಹಂತಗಳಾಗಿರ್ತವೆ. ಏನಾದ್ಮೇಲೆ ಏನ್ ಬರುತ್ತೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಇದನ್ನ ನೆನಪಿನಲ್ಲಿ ಇಟ್ಕೋಬೇಕು. ಇದನ್ನ ಬಹಳಷ್ಟು ಸತಿ ಕ್ವಶನ್ಸ್ ಬಂದಿದೆ. ಹೋದ್ಸಲ ಕೂಡ ಕ್ವಶನ್ ಬಂದಿದೆ. ಅದು 2022ನೇ ಇಸ್ವಿ ಏನೋ 23ನೇ ಇಸ್ವಿದಲ್ಲಿ ಏನ್ ಬಂತಲ್ವಾ, 2024 ಪೇಪರ್ 2 TET ಏನು ಟಫ್ ಇತ್ತು ಅಂತ ಹೇಳಿದ್ರಲ್ವಾ, ಆ ಟೈಮಲ್ಲಿ ಆ ತರ ರಿಅರೇಂಜಿಂಗ್ ದ ಫಾಲೋಯಿಂಗ್, ಆಮೇಲೆ ಅಂದ್ರೆ ಕರೆಕ್ಟ್ ಸೀಕ್ವೆನ್ಸ್ ಅನ್ನ ಬರೀರಿ ಅಂತ ಕೇಳಿದ್ದಾರೆ ಕ್ವೆಶನ್. ಮನುಷ್ಯನ ದೇಹದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಅಂದ್ರೆ ದಟ್ ಇಸ್ ಯಕೃತ್. ಓಕೆ, ಆಹಾರದ ಮೇಲೆ ಕ್ರಿಯೆ ನಡೆಸುವ ಡ್ಯಾಶ್ ಮತ್ತು ಜೀರ್ಣರಸಗಳನ್ನ ಜಠರವು ಬಿಡುಗಡೆ ಮಾಡುತ್ತೆ. ಏನನ್ನ? ಹೈಡ್ರೋಕ್ಲೋರಿಕ್ ಆಮ್ಲ, HCl ಅನ್ನ. ಅಮೀಬಾವು ತನ್ನ ಆಹಾರವನ್ನ ಡ್ಯಾಶ್ ಜೀರ್ಣಿಸುತ್ತದೆ ಅಂದ್ರೆ ರಸದಾನಿಯಲ್ಲಿ ಅದು ಜೀವಿಸುತ್ತೆ, ಜೀರ್ಣಿಸುತ್ತೆ ಅಂದ್ರೆ ಮೀನ್ಸ್ ಡೈಜೆಸ್ಟ್ ಮಾಡುತ್ತೆ. ತನ್ನ ಆಹಾರವನ್ನ ಅದು ರಸದಾನಿ ಅಂದ್ರೆ ವ್ಯಾಕ್ಯೂಲ್ಸ್ ಅಂತ ಹೇಳ್ತೀವಿ, ಅದ್ರೊಳಗಡೆ ಅದು ಆಹಾರವನ್ನ ಡೈಜೆಸ್ಟ್ ಮಾಡುತ್ತೆ. ಆಹಾರದ ಸಂಕೀರ್ಣ ಘಟಕಗಳು ಸರಳ ವಸ್ತುಗಳಾಗಿ ವಿಭಜನೆಗೊಳ್ಳುವುದಕ್ಕೆ ಏನಂತ ಕರೀತಾರೆ? ಜೀರ್ಣಕ್ರಿಯೆ ಅಂತ ಕರೀತಾರೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಯುಕ್ತ ಗಟ್ಟಿ ಚಿಪ್ಪುಗಳಿಂದ ಆವೃತವಾದಂತಹ ಪ್ರಾಣಿಗಳನ್ನ ನಕ್ಷತ್ರ ಮೀನು, ಸ್ಟಾರ್ ಫಿಶ್ ಅಂತ ಹೇಳಿ ಕರೀತಾರೆ. ನೋಡಿ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಯುಕ್ತ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಒಳಗೊಂಡಿರುವಂತಹ ಗಟ್ಟಿ ಚಿಪ್ಪುಗಳಿಂದ ಆವೃತವಾದಂತಹ ಪ್ರಾಣಿಗಳನ್ನ ನಕ್ಷತ್ರ ಮೀನು ತಿನ್ನುತ್ತೆ. ಓಕೆ, ತಿನ್ನುವಂಥದ್ದು ಯಾವ್ದೆಲ್ಲ ನೋಡಿ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಒಳಗೊಂಡಿರುವಂತಹ ಅಂದ್ರೆ ಅದರಿಂದ ಕೋಟೆಡ್ ಆಗಿರುವಂತಹ ಪ್ರಾಣಿಗಳು ಏನಿರ್ತವೆ ಅಂತಹ ಪ್ರಾಣಿಗಳನ್ನ ತಿನ್ನುವಂತಹ ಪ್ರಾಣಿಗಳು ಅಥವಾ ಅವುಗಳನ್ನ ತಿನ್ನುವಂಥವು ಯಾವುವು ಅಂದ್ರೆ ನಕ್ಷತ್ರ ಮೀನುಗಳು. ಗ್ರಂಥಿಗಳು ಒಟ್ಟಾಗಿ ಸೇರಿ ಜೀರ್ಣಾಂಗ ವ್ಯೂಹ ಆಗುತ್ತೆ. ಗ್ರಂಥಿಗಳು ಒಟ್ಟಾಗಿ ಸೇರಿ ಜೀರ್ಣಾಂಗ ವ್ಯೂಹ ಆಗುತ್ತೆ. ದೇಹದೊಳಗಡೆ ಆಹಾರ ಸೇರಿಸುವ ಪ್ರಕ್ರಿಯೆಗೆ ನಾವು ಆಹಾರ ಸೇವನೆ ಅಂತ ಕರಿತೀವಿ. ಶೈಶಾವಸ್ಥೆಯಲ್ಲಿ ಬರುವ ಪ್ರಾಥಮಿಕ ಹಲ್ಲುಗಳನ್ನ ಹಾಲು ಹಲ್ಲುಗಳು, ಮಿಲ್ಕ್ ಟೀತ್ ಅಂತ ಕರಿತೀವಿ. 47ನೇ ಪ್ರಶ್ನೆ ನೋಡಿ, ಅವುಗಳ ಬದಲಿಗೆ ನಂತರ ಮೂಡುವ ಹಲ್ಲುಗಳನ್ನ ನಾವು ಪರ್ಮನೆಂಟ್ ಟೀತ್ ಅಂತ ಕರಿತೀವಿ. ನಮ್ಮ ನಾಲಿಗೆಯಲ್ಲಿ ಆಹಾರದ ಬೇರೆ ಬೇರೆ ರುಚಿಗಳನ್ನ ಪತ್ತೆ ಮಾಡಬಲ್ಲಂತಹ ಡ್ಯಾಶ್ಗಳು ರಸಾಂಕುರಗಳು ಅಂತ ಕರಿತೀವಿ. ಓಕೆ, ಟೇಸ್ಟ್ ಬಡ್ಸ್. ಆಹಾರ ಕಣಗಳು ಆಕಸ್ಮಿಕವಾಗಿ ಶ್ವಾಸನಾಳವನ್ನ ಪ್ರವೇಶಿಸಿದ್ರೆ ಉಸಿರು ಕಟ್ಟದಂಗಾಗಿ ಡ್ಯಾಶ್ ಬರುತ್ತೆ. ನೋಡಿ, ನಮಗೆ ಕೆಮ್ಮು ಅಥವಾ ಬಿಕ್ಕಳಿಕೆ ಯಾವಾಗ ಉಂಟಾಗುತ್ತೆ ಅಂದ್ರೆ ಆಹಾರ ಕಣಗಳು ಆಕಸ್ಮಿಕವಾಗಿ ಶ್ವಾಸನಾಳವನ್ನ ಪ್ರವೇಶಿಸಿದ್ರೆ. ಓಕೆ ಓಕೆ, ಸೈಂಟಿಫಿಕ್ ರೀಸನ್. ಬಿಕ್ಕಳಿಕೆ ಯಾಕೆ ಬರುತ್ತೆ? ಯಾರೋ ನೆನ್ಸ್ಕೊಂತಿದ್ದಾರೆ ಅಂತ ಬರುತ್ತೆ ಕೆಲವ್ರ ಪ್ರಕಾರ. ಬಟ್ ಅಕಾರ್ಡಿಂಗ್ ಟು ಸೈನ್ಸ್ ಬಿಕ್ಕಳಿಕೆ ಯಾಕೆ ಬರುತ್ತೆ ಅಂದ್ರೆ ನಾವು ತಿಂದಂತ ಒಂದು ಆಹಾರ ಕಣ ಏನಿರುತ್ತೆ, ನಾವು ಏನು ತಿಂದಿರ್ತೀವಲ್ಲ ಆಹಾರದಲ್ಲಿ ಏನು ಆಹಾರ ಕಣ ಆಕಸ್ಮಿಕವಾಗಿ ಶ್ವಾಸನಾಳವನ್ನ ಅದೇನಾದ್ರೂ ಪ್ರವೇಶಿಸಿದ್ರೆ ಉಸಿರು ಕಟ್ಟದಂಗಾಗಿ ಬಿಕ್ಕಳಿಕೆ ಬರುವಂತದ್ದು ಅಥವಾ ಕೆಮ್ಮು ಕೂಡ. ಜಠರದ ಮೇಲ್ಗಡೆ ಬಲಬದಿಯಲ್ಲಿ ಇರುವಂತಹ ನಮ್ಮ ದೇಹದ ಅತ್ಯಂತ ದೊಡ್ಡ ಗ್ರಂಥಿ, ನಾವು ಹಿಂದೆನೆ ನೋಡಿದ್ವಿ ಹಿಂದಿನ ಒಂದು ಪ್ರಶ್ನೆನಲ್ಲಿ ಏನಂತ, ಯಾವ್ದು ದೊಡ್ಡ ಗ್ರಂಥಿ? ದಟ್ ಈಸ್ ಯಕೃತ್. ಇನ್ನು ಜಠರದ ಮೇಲ್ಗಡೆ ಬಲಬದಿಯಲ್ಲಿ ಅಂತ ಕೇಳಿದ್ರು ಕೂಡ ಅತ್ಯಂತ ದೊಡ್ಡ ಗ್ರಂಥಿ ಅಂತ ಬಂದಿದೆ ಅಂದ್ರೆ ದಟ್ ಇಸ್ ಯಕೃತ್. ಜೀರ್ಣಗೊಂಡಂತಹ ಆಹಾರವು ಕರುಳಿನ ಭಿತ್ತಿಯಲ್ಲಿ ಇರುವಂತಹ ರಕ್ತನಾಳಗಳನ್ನ ಸೇರುವ ಪ್ರಕ್ರಿಯೆಯನ್ನ ಡ್ಯಾಶ್ ಅಂತ ಕರೀತಾರೆ. ನೋಡಿ, ಜೀರ್ಣಗೊಂಡಂತಹ ಆಹಾರ ಏನಿರುತ್ತೆ ಕರುಳಿನ ಭಿತ್ತಿಯಲ್ಲಿ ಇರುವಂತಹ ರಕ್ತನಾಳಗಳನ್ನ ಸೇರಿಸುವಂತಹ ಪ್ರಕ್ರಿಯೆಯನ್ನ ಹೀರಿಕೆ ಅಂತ ಕರೀತಾರೆ. ಮೀನ್ಸ್ ಓಕೆ. ಚಿಟಿಕೆ ಉಪ್ಪು ಮತ್ತು ಸಕ್ಕರೆ ಕರಗಿರುವ ಕುದಿಸಿ ಆರಿಸಿದಂತಹ ನೀರನ್ನ ರೋಗಿಗೆ ಹೆಚ್ಚಾಗಿ ಕೊಡಬೇಕು. ನೋಡಿ, ಚಿಟಿಕೆ ಉಪ್ಪು ಮತ್ತೆ ಸಕ್ಕರೆ ಇವೆರಡನ್ನು ಹಾಕಿ ಕುದಿಸಿ ಆರಿಸಿದಂತಹ ನೀರನ್ನ ರೋಗಿಗೆ ಹೆಚ್ಚಾಗಿ ಕೊಡಬೇಕು. ಈ ರೀತಿ ಮಾಡೋದನ್ನ ಏನಂತ ಕರೀತಾರೆ? ದಟ್ ಇಸ್ ಮೌಖಿಕ ಜಲ ಮರುಪೂರಣ ಅಂತ ಹೇಳ್ತಾರೆ. ಓಕೆ, ಅದನ್ನೇ ORS ಅಂತ ಹೇಳಿ ಕರೆಯುವಂಥದ್ದು. ಹುಲ್ಲಿನಲ್ಲಿ ಡ್ಯಾಶ್ ಎಂಬ ಕಾರ್ಬೋಹೈಡ್ರೇಟ್ ಸಮೃದ್ಧವಾಗಿರುತ್ತೆ. ಹುಲ್ಲಿನಲ್ಲಿ ಯಾವುದು ಅಂದ್ರೆ ಅದ್ರೊಳಗಡೆ ಇರುವಂತಹ ಕಾರ್ಬೋಹೈಡ್ರೇಟ್ ಏನಿದೆ, ಕಾರ್ಬೋಹೈಡ್ರೇಟ್ಸ್ ಅಲ್ಲೂ ಕೆಲವೊಂದು ಟೈಪ್ಸ್ ಇದಾವಲ್ವಾ. ಸೊ ಹುಲ್ಲಿನಲ್ಲಿ ಇರುವಂತದ್ದು ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಸೆಲ್ಯುಲೋಸ್. ಅಮೀಬಾ ಏನಿದೆ ಇದು ಚಲಿಸೋದಕ್ಕೆ ಮತ್ತೆ ಆಹಾರ ಹಿಡಿಯೋದಕ್ಕೆ ಡ್ಯಾಶ್ ಎಂಬ ಬೆರಳಿನಂತಹ ರಚನೆಗಳನ್ನ
ವರ್ತಿಸುತ್ತಾ ಇರುತ್ತೆ. ಯಾವುದು? ದಟ್ ಇಸ್ ಮಿಥ್ಯಪಾದ. ಆಹಾರದ ಜೀರ್ಣಕ್ರಿಯೆಯು ಡ್ಯಾಶ್ ಮತ್ತು ಡ್ಯಾಶ್ ಬಿಡುಗಡೆಯ ಎಲ್ಲಾ ಪ್ರಾಣಿಗಳಲ್ಲಿ ಏಕರೂಪವಾಗಿರುತ್ತೆ. ನೋಡಿ, ಆಹಾರದ ಜೀರ್ಣಕ್ರಿಯೆ ಅನ್ನುವಂಥದ್ದು ಯಾವಾಗ್ಲೂ ಅದು ಮೂಲ ಪ್ರಕ್ರಿಯೆ ಆಗಿರುತ್ತೆ. ಮತ್ತೆ ಅದ್ರ ನಂತರ ಶಕ್ತಿಯ ಬಿಡುಗಡೆ ಎಲ್ಲಾ ಪ್ರಾಣಿಗಳಲ್ಲೂ ಆಗುವಂಥದ್ದು ಯೂನಿಫಾರ್ಮ್ ಆಗಿರುತ್ತೆ. ಮೀನ್ಸ್ ಏಕರೂಪ, ಎಲ್ಲದರಲ್ಲೂ ಒಂದೇ ತರ. ಕುರಿ, ಮೇಕೆ, ಯಾಕ್ ಮುಂತಾದ ಪ್ರಾಣಿಗಳನ್ನ ಡ್ಯಾಶ್ಗಾಗಿ ಸಾಕ್ತಾರೆ. ಯಾಕೆ? ಉಣ್ಣೆಗೋಸ್ಕರ ಸಾಕ್ತಾರೆ. ಓಕೆ. ಇನ್ನು ರೇಷ್ಮೆ ಪತಂಗದ ಗೂಡಿನಿಂದ ಡ್ಯಾಶ್ ದೊರೆಯುತ್ತೆ. ದಟ್ ಇಸ್ ರೇಷ್ಮೆ ಎಳೆ ದೊರೆಯುತ್ತೆ. ಪೋಷಕ ಕುರಿಗಳನ್ನ ಆಯ್ಕೆ ಮಾಡುವ ವಿಧಾನವನ್ನ ನಾವು ತಳೀಕರಣ ಅಂತ ಹೇಳಿ ಕರಿತೀವಿ. ಇನ್ನು ರೇಷ್ಮೆಗಾಗಿ ರೇಷ್ಮೆ ಹುಳುಗಳನ್ನ ಸಾಕೋದನ್ನ ರೇಷ್ಮೆ ಕೃಷಿ ಅಂತ ಹೇಳಿ ಕರಿತೀವಿ. ದಕ್ಷಿಣ ಅಮೆರಿಕಾದಲ್ಲಿ ಮತ್ತು ಡ್ಯಾಶ್ ಪ್ರಾಣಿಗಳು ಕೂಡ ಉಣ್ಣೆಯನ್ನ ಒದಗಿಸ್ತವೆ. ಅಂದ್ರೆ ದಕ್ಷಿಣ ಅಮೆರಿಕಾದಲ್ಲಿ ಲಾಮಾ, ಓಕೆ ಇಲ್ಲಿ ಬರೀತೀನಿ. ಲಾಮಾ ಏನಿದೆ, ದಕ್ಷಿಣ ಅಮೆರಿಕಾದಲ್ಲಿ ಲಾಮಾ ಅನ್ನುವಂತಹ ಪ್ರಾಣಿ ಇದು ಫೇಮಸ್. ಮತ್ತು ಅಲ್ಪಾಕ, ಓಕೆ, ಅಲ್ಪಾಕ ಮತ್ತೆ ಲಾಮಾ ಏನಿದೆ ಇವು ಸೌತ್ ಅಮೆರಿಕಾ. ಲಾಮಾ ಮತ್ತೆ ಅಲ್ಪಾಕ ಇವು ದಕ್ಷಿಣ ಅಮೆರಿಕಾದಲ್ಲಿ ಕಂಡುಬರುವಂತಹ ಪ್ರಾಣಿಗಳು. ಇವು ಕೂಡ ಉಣ್ಣೆಯನ್ನ ಒದಗಿಸ್ತವೆ. ಇನ್ನು ರೇಷ್ಮೆಯ ಗೂಡಿನಿಂದ ದಾರವನ್ನ ಹೊರತೆಗೆಯುವಂತಹ ವಿಧಾನಕ್ಕೆ ರೇಷ್ಮೆಯ ನೂಲು ಸುತ್ತುವಿಕೆ ಅಂತ ಹೇಳ್ತಾರೆ. ಜಮ್ಮು ಕಾಶ್ಮೀರದ ಪ್ರದೇಶಗಳಲ್ಲಿ ಡ್ಯಾಶ್ ಮೇಕೆಗಳಿಂದ ಉಣ್ಣೆಯನ್ನ ಪಡೆಯಲಾಗುತ್ತೆ. ದಟ್ ಇಸ್ ನೋಡಿ, ಜಮ್ಮು ಕಾಶ್ಮೀರದ ಪ್ರದೇಶಗಳಲ್ಲಿ ಅಂಗೋರಾ, ಏನಿದು ಅಂಗೋರಾ ಅಂತ ಹೇಳ್ತೀವಿ ಈ ಒಂದು ಮೇಕೆಗಳಿಂದ. ಅಂದ್ರೆ ಆ ಒಂದು ಸ್ಪೀಶೀಸ್ ನೇಮ್ ಏನು ಅಂತ ಹೇಳಿದ್ರೆ ಅಂಗೋರಾ ಅಂತ. ಅಂತ ಒಂದು ಟೈಪ್ ಆಫ್ ಮೇಕೆಗಳಿಂದ ಉಣ್ಣೆಯನ್ನ ಪಡೆಯಲಾಗುತ್ತೆ ಜಮ್ಮು ಕಾಶ್ಮೀರದ ಪ್ರದೇಶಗಳಲ್ಲಿ. ಓಕೆ. ಇನ್ನು ವಸ್ತುವಿನ ಉಷ್ಣತೆಯ ಮಟ್ಟವನ್ನ ನಿರ್ಧರಿಸುವುದು ಅದರ ತಾಪ ಆಗಿರುತ್ತೆ. ಕುದಿಯುವ ನೀರಿನ ತಾಪವನ್ನ ತಾಪಮಾಪಕದಿಂದ ಅಳೆಯೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಆಪ್ಷನ್ಸ್ ಕೊಟ್ಟಿರ್ತಾರೆ. ದಟ್ ಇಸ್ ವೈದ್ಯಕೀಯ ಅಂತ ಇತ್ತು ಅಂದ್ರೆ ವೈದ್ಯಕೀಯ ಒಂದು ತಾಪಮಾಪಕದಿಂದ ನಾವು ಅಳೆಯೋದಕ್ಕೆ ಸಾಧ್ಯ ಇಲ್ಲ. ಓಕೆ. ಅದನ್ನ ಥರ್ಮೋಮೀಟರ್ ಇಂದ ಮಾತ್ರ ಅಳಿಬೇಕು. ಓಕೆ. ತಾಪವನ್ನ ಡಿಗ್ರಿ ಅಥವಾ ಡ್ಯಾಶ್ ನಿಂದ ಅಳಿತಾರೆ. ದಟ್ ಇಸ್ ಸೆಲ್ಸಿಯಸ್. ಉಷ್ಣವು ಪ್ರಸಾರವಾಗಲು ಯಾವುದೇ ಮಾಧ್ಯಮದ ಅಗತ್ಯವಿಲ್ಲದ ವಿಧಾನ ಯಾವುದು ಅಂತ ಹೇಳಿದ್ರೆ ವಿಕಿರಣ. ಓಕೆ. ಆಮೇಲೆ ಬಿಸಿ ಹಾಲಿನ ಲೋಟದಲ್ಲಿ ಅದ್ದಿದ ಒಂದು ತಣ್ಣನೆಯ ಸ್ಟೀಲ್ ಚಮಚ ತನ್ನ ಇನ್ನೊಂದು ತುದಿಗೆ ಉಷ್ಣ ಪ್ರಸಾರ ಮಾಡುವ ವಿಧಾನವನ್ನ ನಾವೇನಂತ ಕರಿತೀವಿ? ವಾಹನ ಅಥವಾ ವಹನ ಅಂತ ಹೇಳಿ ಕರಿತೀವಿ. ಓಕೆ. ವಿನೆಗರ್ ನಲ್ಲಿ ಡ್ಯಾಶ್ ಆಮ್ಲ ಇದೆ. ವಿನೆಗರ್ ಇಸ್ ಅಸಿಟಿಕ್ ಆಸಿಡ್ ಇರುತ್ತೆ. ಇರುವೆಯ ಚುಚ್ಚುಕೊಂಡಿಯ ಸ್ರವಿಕೆಯಲ್ಲಿ ಡ್ಯಾಶ್ ಆಮ್ಲ ಇರುತ್ತೆ. ಇರುವೆ ಚುಚ್ಚುತ್ತೆ ಅಂತ ಹೇಳಿದ್ರೆ ದಟ್ ಇಸ್ ಏನು? ಫಾರ್ಮಿಕ್ ಆಸಿಡ್ ಇರುತ್ತೆ ಅದ್ರೊಳಗಡೆ. ಅದ್ರ ಕೊಂಡಿಯ ಮೂಲಕ ಯಾವ ಒಂದು ಆಮ್ಲವನ್ನ ಸ್ರವಿಸುತ್ತೆ ಅಂದ್ರೆ ದಟ್ ಇಸ್ ಫಾರ್ಮಿಕ್ ಆಮ್ಲ. ಯಾವುದು ಇಂಪಾರ್ಟೆಂಟ್? ಆಂಟ್, ಇರುವೆ. ಓಕೆ. ಕಿತ್ತಳೆ, ನಿಂಬೆ ಮತ್ತೆ ಸಿಟ್ರಸ್ ಫ್ರೂಟ್ಸ್ ಅಲ್ಲಿ ಸಿಟ್ರಿಕ್ ಆಸಿಡ್ ಇರುತ್ತೆ. ಲ್ಯಾಕ್ಟಿಕ್ ಆಸಿಡ್ ಅಲ್ಲಿ ಲ್ಯಾಕ್ಟಿಕ್ ಆಮ್ಲ ಅನ್ನುವಂಥದ್ದು ಮೊಸರಿನಲ್ಲಿ ಇರುತ್ತೆ. ಆಮೇಲೆ ಪಾಲಕ್ ಸೊಪ್ಪಿನಲ್ಲಿ ಆಕ್ಸಾಲಿಕ್ ಆಸಿಡ್ ಇರುತ್ತೆ. ನೋಡಿ, ಪಾಲಕ ಸೊಪ್ಪಿನಲ್ಲಿ ಆಕ್ಸಾಲಿಕ್ ಆಸಿಡ್ ಇರುತ್ತೆ. ಓಕೆ. ಪಾಲಕ್ ಸೊಪ್ಪಿನಲ್ಲಿ ಆಕ್ಸಾಲಿಕ್ ಆಸಿಡ್ ಇರುತ್ತೆ. ಟಾರ್ಟಾರಿಕ್ ಆಮ್ಲ ಹುಣಸೆ ಹಣ್ಣು, ದ್ರಾಕ್ಷಿ, ಮಾವಿನಕಾಯಿಗಳಲ್ಲಿ ಇರುತ್ತೆ. ಸುಣ್ಣದ ತಿಳಿಯಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಸುಣ್ಣದ ತಿಳಿ ನೀರು ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇನ್ನು ಸಾಬೂನಿನಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಇರುತ್ತೆ. ಓಕೆ. ಸೋಡಿಯಂ ಹೈಡ್ರಾಕ್ಸೈಡ್ ಇರುತ್ತೆ ಸಾಬೂನಿನಲ್ಲಿ. ಹಾಗಾಗಿ ಸೋಪಿ ಫೀಲ್ ನಮ್ಗೆ ಕೊಡುತ್ತೆ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅನ್ನ ಡ್ಯಾಶ್ ಅಂತ ಕರೀತಾರೆ. ದಟ್ ಇಸ್ ಮೆಗ್ನೀಷಿಯಂ ಹಾಲು ಅಂದ್ರೆ ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ. ರಾಸಾಯನಿಕ ಬದಲಾವಣೆ ನೋಡಿ, ದ್ಯುತಿ ಸಂಶ್ಲೇಷಣೆ, ಕಲ್ಲಿದ್ದಲಿನ ಉರಿಯುವಿಕೆ, ಆಹಾರದ ಜೀರ್ಣವಾಗುವಿಕೆ ಇವೆಲ್ಲವೂ ಕೂಡ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಫೋಟೋಸಿಂಥಸಿಸ್, ಕಲ್ಲಿದ್ದಲಿನ ಕಂಬಷನ್ ಆಫ್ ಕೋಲ್ ಅಂತ ಹೇಳ್ತೀವಿ. ಓಕೆ. ಕಲ್ಲಿದ್ದಲಿನ ಉರಿಯುವಿಕೆ, ಆಹಾರ ಜೀರ್ಣವಾಗುವಂಥದ್ದು ಇವೆಲ್ಲವೂ ಕೂಡ ರಾಸಾಯನಿಕ ಬದಲಾವಣೆ. ಇನ್ನು ಭೌತ ಬದಲಾವಣೆ ಅಂತ ಹೇಳಿದ್ರೆ ದಟ್ ಇಸ್ ನೀರಿನಲ್ಲಿ ಸಕ್ಕರೆಯನ್ನ ವಿಲೀನಗೊಳಿಸುವುದು, ಮೇಣದ ದ್ರವೀಕರಣ. ನೋಡಿ, ದಿಸ್ ಇಸ್ ಆಲ್ಸೋ ಭೌತ ಬದಲಾವಣೆ. ಆಮೇಲೆ ಅಲ್ಯೂಮಿನಿಯಂ ಅನ್ನು ಬಡಿದು ತೆಳುವಾದ ಹಾಳೆ ಆಗಿ ಮಾಡುವುದು ಕೂಡ ಭೌತ ಬದಲಾವಣೆ ಆಗಿರುತ್ತೆ. ಇನ್ನು 79ನೇ ಪ್ರಶ್ನೆ ನೋಡಿ, ಡ್ಯಾಶ್ ಉಸಿರಾಟದ ಒಂದು ಭಾಗ. ದಟ್ ಇಸ್ ಶ್ವಾಸಕ್ರಿಯೆ ಯಾವಾಗ್ಲೂ ಉಸಿರಾಟದ ಒಂದು ಭಾಗ ಆಗಿರುತ್ತೆ. ಇನ್ನು 80ನೇದು, ಎಲ್ಲಾ ಜೀವಿಗಳು ಡ್ಯಾಶ್ಗಳೆಂಬ ಸೂಕ್ಷ್ಮ ಘಟಕಗಳಿಂದ ಮಾಡಲ್ಪಟ್ಟಿವೆ. ದಟ್ ಇಸ್ ಜೀವಕೋಶ. ಎಲ್ಲಾ ಜೀವಿಗಳ ಜೀವಕೋಶಗಳಲ್ಲಿ ಕೋಶೀಯ ಉಸಿರಾಟ ನಡೆಯುತ್ತೆ. ನೋಡಿ, ಪ್ರತಿಯೊಂದು ಜೀವಿಗಳಲ್ಲೂ ಕೂಡ ಅಂದ್ರೆ ಪ್ರತಿಯೊಂದು ಜೀವಿಗಳ ಜೀವಕೋಶಗಳಲ್ಲೂ ಕೂಡ ಕೋಶೀಯ ಉಸಿರಾಟ ನಡೆಯುತ್ತೆ. ಆಮೇಲೆ ಈಸ್ಟ್ ಅನ್ನ ಅವಾಯುವಿಕ ಜೀವಿಗಳು ಅಂತ ಕರೀತಾರೆ. ಈಸ್ಟ್ ಅನ್ನ ಅವಾಯುವಿಕ
ಜೀವಿಗಳು ಅಂತ ಕರೀತಾರೆ. ಡ್ಯಾಶ್ ಆಮ್ಲದ ಸಂಚಯನವು ಸ್ನಾಯು ಸೆಳೆತವನ್ನು ಉಂಟು ಮಾಡುತ್ತೆ. ಯಾವುದು ನೋಡಿ, ಸ್ನಾಯು ಸೆಳೆತ ಯಾಕೆ ಉಂಟಾಗುತ್ತೆ ಅಂತ ಹೇಳಿದ್ರೆ ಲ್ಯಾಕ್ಟಿಕ್ ಆಮ್ಲದ ಸಂಚಯನದಿಂದ ಉಂಟಾಗುತ್ತೆ. ಲ್ಯಾಕ್ಟಿಕ್ ಆಮ್ಲದ ಸಂಚಯನದಿಂದ ಸ್ನಾಯು ಸೆಳೆತ ಉಂಟಾಗುತ್ತೆ. ನಿಯಮಿತ ಸಾಂಪ್ರದಾಯಿಕ ಶ್ವಾಸೋಚ್ಛ್ವಾಸ ಕ್ರಿಯೆಯನ್ನ ಏನಂತ ಹೇಳ್ತಾರೆ, ಪ್ರಾಣಾಯಾಮ ಅಂತ ಕರೀತಾರೆ. ಮೀನುಗಳಲ್ಲಿ ಇರುವಂತಹ ಡ್ಯಾಶ್ ನೀರಿನಲ್ಲಿ ಕರಗಿರುವ ಆಮ್ಲಜನಕವನ್ನು ಉಪಯೋಗಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಅಂದ್ರೆ ಮೀನುಗಳಲ್ಲಿ ಇರುವಂತಹ ಕಿವಿರುಗಳಿಂದ ಅವು ಆಮ್ಲಜನಕವನ್ನ ಪಡ್ಕೋತವೆ. ಸಸ್ಯಗಳ ಎಲೆಗಳಲ್ಲಿ ಅನಿಲಗಳ ವಿನಿಮಯಕ್ಕಾಗಿ ಏನಿರ್ತವೆ, ಪತ್ರರಂಧ್ರಗಳು ಇರ್ತವೆ. ಉಸಿರಾಟವು ಅತಿ ಮುಖ್ಯವಾದ ಜೈವಿಕ ಕ್ರಿಯೆ ಆಗಿರುತ್ತೆ. ಆಮೇಲೆ ಹೃದಯದಿಂದ ರಕ್ತವನ್ನ ದೇಹದ ಎಲ್ಲಾ ಭಾಗಗಳಿಗೆ ಸಾಗಿಸುವುದು. ನೋಡಿ, ಹೃದಯದಿಂದ ರಕ್ತವನ್ನ ದೇಹದ ಎಲ್ಲಾ ಭಾಗಗಳಿಗೆ ಸಾಗಿಸುವಂತ ಕೆಲಸ ಅಪಧಮನಿಗಳು ಮಾಡ್ತವೆ. ಹಿಮೋಗ್ಲೋಬಿನ್ ಹೊಂದಿರುವಂತಹ ಕೋಶ ಕೆಂಪು ರಕ್ತ ಕಣಗಳು. ಹಿಮೋಗ್ಲೋಬಿನ್ ಅನ್ನ ಹೊಂದಿರುವಂತಹ ಕೋಶಗಳು ಯಾವುವು ಅಂತ ಹೇಳಿದ್ರೆ HB ಹೊಂದಿರುವ ಕೋಶಗಳು ಕೆಂಪು ರಕ್ತ ಕಣಗಳು. ಓಕೆ, ರೆಡ್ ಬ್ಲಡ್ ಸೆಲ್ಸ್. ಅಭಿಧಮನಿ ಮತ್ತು ಅಪಧಮನಿಗಳನ್ನ ಸೇರಿಸುವಂತಹ ಜಾಲವನ್ನ ನಾವು ಲೋಮನಾಳಗಳು ಅಂತ ಹೇಳಿ ಕರಿತೀವಿ. ಯಾರೆಲ್ಲ EVS ಪೆಡಗಾಜಿ ಮತ್ತೆ 6th ಕ್ಲಾಸ್ದು ಏನು ಕಂಪ್ಲೀಟ್ ಶಾರ್ಟ್ ನೋಟ್ಸ್ ಎಲ್ಲ ನೋಡ್ಕೊಂಡು ಬಂದಿರ್ತೀರೋ ಅವರಿಗೆ ಇಂಥ ಒಂದು ಪ್ರಶ್ನೆಗಳು ಒನ್ ಲೈನರ್ಸ್ ತುಂಬಾ ಈಸಿ ಆಗುತ್ತೆ. ಹೃದಯದ ಲಯಬದ್ಧ ಸಂಕುಚನ ಮತ್ತು ವಿಕಸನವನ್ನ ಏನಂತ ಕರೀತಾರೆ, ಹೃದಯ ಬಡಿತ ಅಂತ ಕರೀತಾರೆ. ಮಾನವರಲ್ಲಿ ಮುಖ್ಯವಾದ ತ್ಯಾಜ್ಯ ಉತ್ಪನ್ನ ದಟ್ ಇಸ್ ಯೂರಿಯಾ. ಬೆವರಿನಲ್ಲಿ ಇರುವಂತಹ ನೀರು ಮತ್ತು ನೀರಿನ ಜೊತೆ ಏನಿರುತ್ತೆ, ಲವಣಗಳು ಇರುತ್ತೆ, ಯೂರಿಯಾ. ಓಕೆ, ಮರಗಳಲ್ಲಿ ನೀರು ಹೆಚ್ಚು ಎತ್ತರಕ್ಕೆ ತಲುಪುವಂತೆ ಉಂಟು ಮಾಡುವಂತಹ ಮೇಲ್ಮುಖ ಸೆಳೆತವನ್ನ ನಾವು ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. ರಕ್ತ ಪರಿಚಲನೆಯನ್ನ ಕಂಡು ಹಿಡಿದಂತಹ ಆಂಗ್ಲ ವೈದ್ಯ ದಟ್ ಇಸ್ ವಿಲಿಯಂ ಹಾರ್ವೆ. ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಕಂಡು ಹಿಡಿದಂತವ್ರು. ಕೃತಕ ಮೂತ್ರ ಜನಕಾಂಗದ ಮೂಲಕ ನಿಯತಕಾಲಿಕವಾಗಿ ರಕ್ತವನ್ನ ಶೋಧಿಸುವಂತಹ ಪ್ರಕ್ರಿಯೆ ಡಯಾಲಿಸಿಸ್ ಅಂತ ಹೇಳ್ತೀವಿ. ಜೀವಿಯೊಂದರಲ್ಲಿ ವಿಶಿಷ್ಟ ಕಾರ್ಯಗಳನ್ನ ನಡೆಸುವಂತಹ ಜೀವಕೋಶಗಳ ಗುಂಪನ್ನ ನಾವೇನಂತ ಕರಿತೀವಿ, ಜೀವಕೋಶಗಳು ಗುಂಪು ಅಂದ್ರೇನೆ ದಟ್ ಇಸ್ ಅಂಗಾಂಶ. ಸಸ್ಯಗಳಲ್ಲಿ ನೀರು ಮತ್ತು ಪೋಷಕಗಳ ಸಾಗಾಣಿಕೆ ಮಾಡುವಂತ ವಾಹಕ ಅಂಗಾಂಶ ಸಸ್ಯ ನೀರು ಅಂತ ಬಂದಾಗ ದಟ್ ಇಸ್ ಜೈಲಮ್. ಸಸ್ಯದ ಎಲ್ಲಾ ಭಾಗಗಳಿಗೆ ಆಹಾರ ಅಂತ ಬಂದಾಗ ಓಕೆ, ಆಹಾರ ಸಾಗಾಣಿಕೆ ಮಾಡುವಂತಹ ವಾಹಕ ಅಂಗಾಂಶ ದಟ್ ಇಸ್ ಫ್ಲೋಯಂ. ಪೋಷಕ ಸಸ್ಯದ ಕಾಯಕ ಭಾಗದಿಂದ ಹೊಸ ಜೀವಿ ಉತ್ಪತ್ತಿ ಆಗೋದಕ್ಕೆ ಡ್ಯಾಶ್ ಅಂತ ಕರೀತಾರೆ, ದಟ್ ಇಸ್ ಕಾಯಜ ಸಂತಾನೋತ್ಪತ್ತಿ. ಒಂದು ಹೂವು ಗಂಡು ಅಥವಾ ಹೆಣ್ಣು ಪ್ರಜನನ ಭಾಗವನ್ನ ಹೊಂದಿರಬಹುದು. ಅಂತಹ ಹೂವಿಗೆ ಏಕಲಿಂಗಿ ಹೂವು ಅಂದ್ರೇನು, ಒಂದು ಗಂಡೊಂದಿರುತ್ತೆ ಅಥವಾ ಹೆಣ್ಣು ಪ್ರಜನನ ಭಾಗವನ್ನ ಹೊಂದಿರುತ್ತೆ, ಅದನ್ನ ನಾವು ಏಕಲಿಂಗಿ ಹೂವು ಅಂತ ಕರಿತೀವಿ, ಬೈಸೆಕ್ಷುವಲ್ ಅಥವಾ ಅಂತ ಹೇಳಿ. ಓಕೆ, ಒಂದು ಹೂವಿನ ಪರಾಗಕೋಶದಿಂದ ಅದೇ ಹೂವಿನ ಅಥವಾ ಅದೇ ಜಾತಿಯ ಬೇರೊಂದು ಹೂವಿನ ಶಲಾಕಾಗ್ರಕ್ಕೆ ಪರಾಗದ ವರ್ಗಾವಣೆ ಅಂತ ಹೇಳಿ, ಆ ಒಂದು ಪರಾಗದ ವರ್ಗಾವಣೆಗೆ ಏನಂತ ಕರೀತಾರೆ, ಪರಾಗಸ್ಪರ್ಶ, ಪಾಲಿನೇಷನ್ ಅಂತ ಹೇಳಿ ಕರೀತಾರೆ. ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುವಿನ ಸಂಯೋಗಕ್ಕೆ ನಿಷೇಚನ ಅಂತ ಹೇಳಿ ಕರೀತಾರೆ, ದಟ್ ಮೀನ್ಸ್ ಫರ್ಟಿಲೈಸೇಷನ್. ಬೀಜ ಪ್ರಸರಣವು ಡ್ಯಾಶ್ ಮತ್ತು ಡ್ಯಾಶ್ ಗಳ ಮೂಲಕ ಜರುಗುತ್ತೆ. ನೋಡಿ, ಬೀಜ ಪ್ರಸರಣ ಅನ್ನುವಂಥದ್ದು ಗಾಳಿಯಿಂದ ಆಗುತ್ತೆ, ನೀರಿನಿಂದ ಆಗುತ್ತೆ, ಪ್ರಾಣಿಗಳಿಂದ ಕೂಡ ಆಗುವಂಥದ್ದು. ಸಸ್ಯಗಳ ಸಂತಾನೋತ್ಪತ್ತಿಯ ಭಾಗ ಯಾವಾಗ್ಲೂ ಹೂವಾಗಿರುತ್ತೆ. ಕಾಂಡದಲ್ಲಿ ಎಲೆ ಮೂಡುವ ಭಾಗವನ್ನ ಗಿಣ್ಣು ಅಂತ ಹೇಳಿ ಕರೀತಾರೆ. ಓಕೆ, ಎಲೆ ಮೂಡುವ ಭಾಗವನ್ನ ಗಿಣ್ಣು ಅಂತ ಕರೀತಾರೆ. ಆಲೂಗಡ್ಡೆಯ ಮೊಗ್ಗುಗಳ ಗಾಯಗಳಿಗೆ ಡ್ಯಾಶ್ ಅಂತ ಹೇಳಿ ಕರೀತಾರೆ, ಏನಂತ, ಕಣ್ಣು ಅಂತ ಹೇಳಿ ಕರೀತಾರೆ. ಗಿಡಗಳ ಬೇರು ಕೂಡ ಹೊಸ ಸಸ್ಯಗಳನ್ನ ಉತ್ಪತ್ತಿ ಮಾಡುವ ಉದಾಹರಣೆಗೆ ಏನು, ಗಿಡಗಳ ಬೇರು. ನೋಡಿ, ಗಿಡಗಳ ಬೇರು ಕೂಡ ಹೊಸ ಸಸ್ಯಗಳನ್ನ ಉತ್ಪತ್ತಿ ಮಾಡುತ್ತೆ. ಅಂತವಕ್ಕೆ ಉದಾಹರಣೆಗಳು ಅಂತ ಹೇಳಿದ್ರೆ ದಟ್ ಸಿಹಿ ಗೆಣಸು ಮತ್ತೆ ಡೇರೆ ಹೂ. ಓಕೆ, ಬೀಜಕಗಳು ಡ್ಯಾಶ್ ಸಂತಾನೋತ್ಪತ್ತಿಯ ಕಾಯಗಳು. ನೋಡಿ, ಬೀಜಕಗಳು ಯಾವಾಗಲೂ ಅಲೈಂಗಿಕ ಸಂತಾನೋತ್ಪತ್ತಿಯ ಕಾಯಗಳು ಆಗಿರ್ತವೆ. ಈಸ್ಟ್ ಅನ್ನುವಂಥದ್ದು ಒಂದು ಏಕಕೋಶಿ ಜೀವಿ ಆಗಿದೆ. ಈಸ್ಟ್ ಅನ್ನುವಂಥದ್ದು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್. ಓಕೆ, ಇನ್ನು ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಡ್ಯಾಶ್ ಇಲ್ಲದೆ ಹೊಸ ಸಸ್ಯಗಳು ಹುಟ್ಟುತ್ತವೆ, ದಟ್ ಇಸ್ ಬೀಜಗಳು ಇಲ್ಲದೆ. ಇನ್ನು ವಿದ್ಯುತ್ ಕೋಶದ ಸಂಕೇತದ ಉದ್ದಗೆರೆ ವಿದ್ಯುದಾಗ್ರವನ್ನ ಪ್ರತಿನಿಧಿಸುತ್ತದೆ. ಅಂದ್ರೆ ಉದ್ದಗೆರೆ ಏನಿರುತ್ತೆ, ಉದ್ದಗೆರೆ ನೋಡಿ ಈ ರೀತಿ ಅವ್ರು ಹೇಳ್ತಾ ಇರೋದು, ಇಲ್ಲಿ ಇರುವಂತಹ ಉದ್ದಗೆರೆ ಯಾವುದನ್ನ ಪ್ರತಿನಿಧಿಸುತ್ತೆ ಅಂತ ಕೇಳಿದ್ರೆ ದಟ್ ಇಸ್ ಧನ ವಿದ್ಯುದಾಗ್ರ. ಅದಕ್ಕೆ ಇಲ್ಲಿ ಪ್ಲಸ್ ಅಂತ ಹೇಳ್ತೀವಿ, ಇಲ್ಲಿ ಮೈನಸ್ ಅಂತ ಹೇಳ್ತೀವಿ. ಎರಡು ಅಥವಾ ಹೆಚ್ಚು ವಿದ್ಯುತ್ ಕೋಶಗಳ ಜೋಡಣೆಯನ್ನ ಬ್ಯಾಟರಿ ಅಂತ ಹೇಳಿ ಕರಿತೀವಿ. ಓಕೆ, ಕೋಣೆ ತಾಪಕದ ಒತ್ತುಗುಂಡಿಯಿಂದ ವಿದ್ಯುತ್ ಪ್ರವಹಿಸುವಂತೆ ಮಾಡಿದಾಗ ಅದೇನಾಗುತ್ತೆ ನೋಡಿ, ಕೋಣೆ ತಾಪಕದ ಒತ್ತುಗುಂಡಿಯಿಂದ ವಿದ್ಯುತ್ ಪ್ರವಹಿಸುವಂತೆ ಮಾಡಿದಾಗ ಅದೇನಾಗುತ್ತೆ,
ಕೆಂಪಾಗುತ್ತೆ, ಅದಕ್ಕೆ ರೆಡ್ ಕಲರ್ ಹತ್ತದು. ಪರದೆಯ ಮೇಲೆ ಪಡೆಯಲಾಗದ ಪ್ರತಿಬಿಂಬವನ್ನ ಮಿಥ್ಯ ಪ್ರತಿಬಿಂಬ ಅಂತ ಹೇಳಿ ಕರಿತೀವಿ. ಇನ್ನು ಡ್ಯಾಶ್ ದಿಂದ ಉಂಟಾದ ಪ್ರತಿಬಿಂಬವು ಯಾವಾಗಲೂ ಮಿಥ್ಯ ಮತ್ತು ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ. ಯಾವುದು ನೋಡಿ, ಉಂಟಾದ ಪ್ರತಿಬಿಂಬ ಯಾವಾಗ್ಲೂ ಮಿಥ್ಯೆ ಇರುತ್ತೆ ಮತ್ತೆ ಗಾತ್ರದಲ್ಲಿ ತುಂಬಾ ದೊಡ್ಡದಾಗಿರುತ್ತೆ. ದಟ್ ಇಸ್ ಪೀನ ದರ್ಪಣ. ಯಾವಾಗಲೂ ವಸ್ತುವಿನ ಗಾತ್ರದಷ್ಟೇ ಇರುವಂತಹ ಪ್ರತಿಬಿಂಬ ಯಾವುದು ಅಂದ್ರೆ ನಿಮ್ನ ದರ್ಪಣ. ಅಂದ್ರೆ ವಸ್ತು ಎಷ್ಟಿರುತ್ತೋ ಅಷ್ಟೇ ಗಾತ್ರ ಇರುವಂತಹ ಪ್ರತಿಬಿಂಬವನ್ನ ತೋರಿಸುವಂತದ್ದು ಯಾವಾಗ್ಲೂ ನಿಮ್ನ ದರ್ಪಣದಿಂದ ಮಾತ್ರ ಉಂಟಾಗುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್, ನೆನಪಿನಲ್ಲಿರ್ಲಿ. ಹಾಗಾಗಿನೇ ರಿಯಲ್ ಅಂತ ಹೇಳ್ತೀವಿ. ಓಕೆ, ಆಮೇಲೆ ಪರದೆಯ ಮೇಲೆ ಪಡೆಯಬಹುದಾದಂತಹ ಪ್ರತಿಬಿಂಬವನ್ನ ಸತ್ಯ ಮತ್ತೆ ಪ್ರತಿಬಿಂಬ ಅಂತ ಹೇಳ್ತೀವಿ. ಆಮೇಲೆ ಡ್ಯಾಶ್ ದಿಂದ ಉಂಟಾದ ಪ್ರತಿಬಿಂಬವನ್ನ ಪರದೆಯ ಮೇಲೆ ಪಡೆಯಲು ಸಾಧ್ಯವಿಲ್ಲ. ನೋಡಿ, ನಿಮ್ನ ದರ್ಪಣದಿಂದ ಉಂಟಾದಂತಹ ಪ್ರತಿಬಿಂಬವನ್ನ ನಾವು ಪರದೆಯ ಮೇಲೆ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಜನರು ಅಂತರ್ಜಲವನ್ನು ಡ್ಯಾಶ್ ಮತ್ತು ಡ್ಯಾಶ್ ಗಳ ಮೂಲಕ ಪಡಿತಾರೆ. ಕೊಳವೆ ಬಾವಿ ಮತ್ತೆ ಕೈ ಪಂಪುಗಳ ಮೂಲಕ ಜನರು ಅಂತರ್ಜಲವನ್ನ ಪಡಿತಾರೆ. ನೀರಿನ 3 ಸ್ಥಿತಿಗಳು ಅಂತ ಹೇಳಿದ್ರೆ ಘನ, ದ್ರವ, ಅನಿಲ. ಇವಾಗ ಬಿಡಿ, ಅವು 5 ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂತ ಓದ್ತೀವಿ, ಅವನ್ನೆಲ್ಲ ನೀವು ಬರುವಂತ ಕ್ಲಾಸಸ್ ಅಲ್ಲಿ ನೋಡ್ತಾ ಹೋಗ್ತೀರಾ. ಭೂಮಿಯ ನೀರಿನ ಧಾರಕ ಪದರ ಯಾವುದು? ಭೂಮಿಯ ನೀರಿನ ಧಾರಕ ಪದರ ಜಲಧರ. ಇನ್ನು ಭೂಮಿಯೊಳಗೆ ನೀರು ಇಂಗುವ ಪ್ರಕ್ರಿಯೆಯನ್ನ ಒಳನುಸುಳುವಿಕೆ ಅಂತ ಕರೀತಾರೆ. ನೀರು ಇಂಗುವಂತಹ ಪ್ರಕ್ರಿಯೆಯನ್ನ ಒಳನುಸುಳುವಿಕೆ ಅಂತ ಕರೀತಾರೆ. ಕಾಡು ಮತ್ತು ಡ್ಯಾಶ್ ಗಳನ್ನ ಶುದ್ಧೀಕರಿಸುತ್ತದೆ. ಏನು? ಗಾಳಿ ಮತ್ತು ನೀರು ಎರಡನ್ನೂ ಶುದ್ಧೀಕರಿಸುತ್ತೆ ಕಾಡು. ಮೂಲಿಕೆಗಳು ಕಾಡಿನಲ್ಲಿ ಅತ್ಯಂತ ಡ್ಯಾಶ್ ಪ್ರತಿನಿಧಿಸುತ್ತವೆ. ನೋಡಿ, ಮೂಲಿಕೆಗಳು ಏನಿದಾವೆ ಅವು ಕಾಡಿನಲ್ಲಿ ಕೆಳಸ್ತರವನ್ನ ಅವು ಪ್ರತಿನಿಧಿಸ್ತವೆ, ಕೆಳಸ್ತರವನ್ನ. ಓಕೆ, ಕೊಳೆಯುತ್ತಿರುವ ಎಲೆಗಳು ಮತ್ತು ಪ್ರಾಣಿಗಳು ಹಿಕ್ಕೆಗಳ ಕಾಡಿನಲ್ಲಿ ಡ್ಯಾಶ್ ಸಮೃದ್ಧಿಗೊಳಿಸ್ತವೆ. ಏನ್ನ ಸಮೃದ್ಧಿಗೊಳಿಸ್ತವೆ? ನೋಡಿ, ಕೊಳೆಯುತ್ತಿರುವಂತಹ ಎಲೆಗಳು, ಪ್ರಾಣಿಗಳ ಹಿಕ್ಕೆಗಳು ಅಂದ್ರೆ ಗೊತ್ತಲ್ವಾ? ಅಂದ್ರೆ ಅವುಗಳ ಏನು ವೇಸ್ಟ್ ಇರುತ್ತಲ್ವಾ ಪ್ರಾಣಿದು, ಅದನ್ನ ಹಿಕ್ಕೆಗಳು ಅಂತ ಕರಿತವೆ. ಅವನ್ನ ಕಾಡಿನಲ್ಲಿ ಮಣ್ಣನ್ನ ನಾವು ತುಂಬಾ ಫರ್ಟಿಲಿಟಿ ಗೊಳಿಸುತ್ತೆ ಅಂತ, ಮೀನ್ಸ್ ಮಣ್ಣನ್ನ ಸಮೃದ್ಧಿಗೊಳಿಸುತ್ತೆ. ಡ್ಯಾಶ್ ಅನ್ನ ಸಮೃದ್ಧಿಗೊಳಿಸುತ್ತದೆ. ದಟ್ ಇಸ್ ಮಣ್ಣನ್ನ ಅದು ಫರ್ಟೈಲ್ ಮಾಡುತ್ತೆ. ನೀರಿನ ಶುದ್ಧೀಕರಣವು ಡ್ಯಾಶ್ ಬೇರ್ಪಡಿಸುವ ಒಂದು ಪ್ರಕ್ರಿಯೆ ಆಗಿದೆ. ನೀರಿನ ಶುದ್ಧೀಕರಣ ಅನ್ನುವಂಥದ್ದು ಯಾವಾಗ್ಲೂ ತ್ಯಾಜ್ಯ ವಸ್ತುಗಳನ್ನ ಬೇರ್ಪಡಿಸುವಂತಹ ಪ್ರಕ್ರಿಯೆಯನ್ನ ನಾವು ವಾಟರ್ ಪ್ಯೂರಿಫೈಯರ್ ಅಂತ ಹೇಳ್ತೀವಿ. ಮನೆಗಳಿಂದ ಬಿಡುಗಡೆಯಾದಂತಹ ತ್ಯಾಜ್ಯ ನೀರನ್ನ ಚರಂಡಿ ನೀರು ಅಂತ ಕರಿತೀವಿ. ಓಕೆ, ಚರಂಡಿಗಳು ಡ್ಯಾಶ್ ಮತ್ತು ಡ್ಯಾಶ್ ಗಳಿಂದ ಕಟ್ಟಿಕೊಳ್ತವೆ. ಅಡುಗೆ ಎಣ್ಣೆ ಮತ್ತೆ ಕೊಬ್ಬಿನ ಪದಾರ್ಥದಿಂದ. ಇವತ್ತಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಮತ್ತೊಂದು ಅದರಿಂದ ಕೂಡ ಕೆಲವೊಂದು ಘನ ವಸ್ತುಗಳಿಂದನೂ ಕೂಡ ಚರಂಡಿಗಳು ಕಟ್ಕೊಳ್ತವೆ. ಓಕೆ, ಮೀನ್ಸ್ ಸ್ಟಕ್ ಆಗುತ್ತೆ ಅಲ್ಲೇ, ಸರಾಗವಾಗಿ ನೀರು ಪಾಸ್ ಆಗೋದಿಲ್ಲ. ನಮ್ಮ ದೇಹಕ್ಕೆ ಮುಖ್ಯವಾಗಿ ಶಕ್ತಿಯನ್ನು ಕೊಡುವಂತಹ ಪೋಷಕಗಳು ಬಂದು ನೋಡಿ, ನಮ್ಮ ದೇಹಕ್ಕೆ ಮುಖ್ಯವಾಗಿ ಶಕ್ತಿಯನ್ನ ಕೊಡುವಂತದ್ದು ದಟ್ ಇಸ್ ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು. ಅದರಲ್ಲಿ ಮೊದಲನೇದು ಅಂತ ಹೇಳಿದಾಗ ಇವೆರಡನ್ನು ಕೇಳಿ ಇದರಲ್ಲಿ ಹೆಚ್ಚಿನ ಯಾವುದು ಅಂತ ಕೇಳಿದಾಗ ಕೊಬ್ಬು ಅನ್ನೋದನ್ನ ನಾವು ಆಯ್ಕೆ ಮಾಡ್ಬೇಕಾಗತ್ತೆ. ಓಕೆ, ನಮ್ಮ ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಅವಶ್ಯವಿರುವಂತಹ ಪೋಷಕಗಳು ಬೆಳವಣಿಗೆ ಮತ್ತು ನಿರ್ವಹಣೆಗೆ ಪ್ರೋಟೀನ್ ಮತ್ತು ಖನಿಜಗಳು ಬೇಕು. ಓಕೆ, ಉತ್ತಮ ದೃಷ್ಟಿಯನ್ನು ಕಾಪಾಡಿಕೊಳ್ಳಲು ಅಗತ್ಯವಾದ ವಿಟಮಿನ್ ಯಾವುದು? ದೃಷ್ಟಿ ಅಂತ ಬಂದಾಗ ದಟ್ ಇಸ್ ವಿಟಮಿನ್ ಎ. ಮತ್ತೆ ದೃಷ್ಟಿ ಬರ್ತಾ ಇರುವಂತಹ ಸೀರಿಯಲ್ ಅಲ್ಲ, ಉತ್ತಮ ದೃಷ್ಟಿಯನ್ನ ಕಾಪಾಡಿಕೊಳ್ಳಲು ಅಗತ್ಯವಾದಂತಹ ವಿಟಮಿನ್ ಯಾವುದು? ವಿಟಮಿನ್ ಎ. ನಮ್ಮ ಮೂಳೆಗಳನ್ನ ಆರೋಗ್ಯವಾಗಿ ಇಡೋದಕ್ಕೆ ಅಗತ್ಯವಿರುವಂತಹ ಖನಿಜ ಯಾವುದು? ದಟ್ ಇಸ್ ಕ್ಯಾಲ್ಸಿಯಂ. ಓಕೆ, ಸೊ ಇದು ಆಗಿತ್ತು ಸೈನ್ಸ್ ಒನ್ ಲೈನರ್ಸ್. ಓಕೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಏನೇ ಒಂದು ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಬರುವಂತಹ ಕ್ಲಾಸಸ್ ಎಲ್ಲಾನು ಕೂಡ GPSTR, HSTR ಹಾಗೆ ಮೌಲಾನಾ ಆಜಾದ್ ವಸತಿ ಶಾಲೆ ಅವೆಲ್ಲವಕ್ಕೂ ಸಂಬಂಧಪಟ್ಟಂತದ್ದಾಗಿರುತ್ತೆ. HSTR ಗೆ ಮಾತ್ರ ಓದ್ಕೊಂಡ್ರೆ ಅದು ಮೌಲಾನಾಗೂ ಬಂತು, ಕ್ರೈಸ್ಗೂ ಬಂತು. ಯಾಕೆ ಅಂದ್ರೆ ಇವನ್ ಮೌಲಾನಾ ಮತ್ತೆ ಕ್ರೈಸ್ಗೆ ಸಂಬಂಧಪಟ್ಟಿರೋದನ್ನ ನೋಡ್ತಾ ಹೋದ್ರೆ ಅದರಲ್ಲಿ ಇದರಿಂದನೇ ಸಿಲೆಬಸ್ ಅನ್ನ ತಗೊಂಡಿದ್ದಾರೆ. ಮತ್ತೆ ಕಂಪೇರ್ ಟು HSTR, ಮೌಲಾನಾ ಆಜಾದ್ ಆಮೇಲೆ ಕ್ರೈಸ್ ಅಲ್ಲಿ ಸಿಲೆಬಸ್ ನಿಮ್ಗೆ ತುಂಬಾ ಕಮ್ಮಿ ಇದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.